ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಕಾನೂನನ್ನ ಜಾರಿಗೆ ತೊಗೊಂಬರ್ತಾ ಇದೆ. ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಸರ್, ಒಂದು ದೇಶ ಒಂದು ಕಾನೂನು ತರೋದು ಒಳ್ಳೆಯದೇ ಒಂದು ಲೆಕ್ಕಕ್ಕೆ. ಒಂದು ದೇಶ ಒಂದು ಕಾನೂನಲ್ಲ, ಒಂದು ದೇಶ ಒಂದು ಚುನಾವಣೆ. ಒಂದು ಚುನಾವಣೆ ಮಾಡೋದು ಒಳ್ಳೆಯದೇ ಒಂದು ಲೆಕ್ಕಕ್ಕೆ. ಆದರೆ ಇವರೇನು ಮಾಡ್ತಾರೆ ಅಂದರೆ ಇಲ್ಲಿ ಸೆಂಟ್ರಲ್ಲೇ ರಾಜೀನಾಮೆಗಳು ಕೊಡೋದು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಹಾರೋದು. ಇದು ಮಾಡಿದಾಗ ತಿರ್ಗಾ ಗೊಂದಲಕ್ಕೆ ಸಿಗಾಕೊಳ್ತಾರೆ ಜನತೆಗೆ ತುಂಬ ಗೊಂದಲಕ್ಕೆ ತರಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಈ ಒಂದು ನರೇಂದ್ರ ಮೋದಿ ಅವರು ತೆಗೆದುಕೊಂಡು ಬಂದಿರುವಂಥ ನಿರ್ಧಾರವನ್ನು ಸ್ಥಳೀಯವಾಗಿರುವಂಥ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಸರ್ಕಾರಗಳು ವಿರೋಧ ಮಾಡ್ತಿದ್ದಾವೆ. ಇದ್ರ ಬಗ್ಗೆ ಏನಂತೀರ? ವಿರೋಧ ಮಾಡ್ತಾರೆ ಅಂದರೆ ಏನಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಇವ್ರಿಗೆ ಬೇರೆ ಇದರಿಂದ ಬೇರೆ ಕಾರಕ್ಕಾಗಲ್ವಲ್ಲ ಸರ್. ಇವ್ರಿಗೇನು ಲಾಭ ಇರಲ್ವಲ್ಲ, ಲಾಭಕ್ಕೋಸ್ಕರ ಅಂತಲೇ ಮಾಡ್ತಾ ಇರೋದು ಇದು. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡು ಬಂದಿರುವಂಥ ಈ ಒಂದು ಕಾನೂನು ಯಾವ ರೀತಿಯಾಗಿ ಮುಂದೆ ಕಾರ್ಯನಿರ್ವಹಿಸಬಹುದು? ಒಂದು ದೇಶ ಒಂದು ಚುನಾವಣೆ. ಒಂದು ಚುನಾವಣೆ ಒಳ್ಳೆ ಲೆಕ್ಕಾಚಾರದಲ್ಲಿ ಇರುತ್ತೆ ಸರ್, ಬಟ್ ಇವರು ಆ ವ್ಯವಸ್ಥಿತವಾಗಿ ತಂದರೆ ಒಳ್ಳೆಯದು. ಏನು ಲಾಭ ಆಗ್ಬೋದು? ಏನಂದರೆ ದೇಶಕ್ಕೆ ಅಂದರೆ ಈಗ ಟ್ಯಾಕ್ಸ್ ಪೇಯರ್ಸ್ಗಳಿದ್ದೀವಿ, ಟ್ಯಾಕ್ಸ್ ಪೇಯರ್ಸ್ಗಳಿಗೆ ದುಡ್ಡು ಉಳಿಯುತ್ತೆ ಇದರಿಂದ. ಏಕೆಂದರೆ ಮೂರು ದಿವಸಕ್ಕೆ ಒಂದೊಂದು ಚುನಾವಣೆ. ಈಗ ಇಲ್ಲಿ ಗೆದ್ದಿರ್ತಾರೆ, ಈಗ MLA ಗೆದ್ದಿರ್ತಾರೆ, ತಿರ್ಗಾ MP ಗೂ ನಿಂತ್ಕೊಳ್ತಾರೆ. MP ಆಗಿದ ತಕ್ಷಣ ತಿರ್ಗಾ MLA ಗೆ ಬರ್ತಾರೆ. MLA ಗೆ ಬಂತು ಅಂದರೆ ಏನು ಸುಖ, ಅವಾಗ ತಿರ್ಗಾ ಎಲೆಕ್ಷನ್ ಆಗುತ್ತೆ. ಯಾರು ದುಡ್ಡು ಹೋಗುತ್ತೆ? ನಾಗರಿಕರ ದುಡ್ಡೇ ಹೋಗ್ತಾ ಇರೋದು. ಈಗ ನಾಗರಿಕರು ದುಡ್ಡು ಕಳ್ಕೊಳ್ತಾ ಇದ್ದಾರೆ ಹೊರತು ಯಾವುದೇ ಥರ ಬೆನಿಫಿಟ್ಸು ನಾಗರಿಕರಿಗೆ ಆಗ್ತಾಯಿಲ್ಲ. ನಮ್ಮ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಇದೆಲ್ಲ ಹೇಗಾಗುತ್ತೆ ಅಂದರೆ ನಮ್ಮ ಮೇಲೆ ಟ್ಯಾಕ್ಸ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿ ತುಂಬ ಇದಾಗುತ್ತೆ ಹೊರತು ಇದಾಗಲ್ಲ. ಇದು ಒಳ್ಳೆಯದೇ ಒಂದು ಲೆಕ್ಕಾಚಾರಕ್ಕೆ ಬಂದರೆ ಅಂತ. ಈಗ ಬೈ ಎಲೆಕ್ಷನ್ಗಳು ಮಾಡ್ತಾರೆ ಸರ್. ಯಾವುದು ಸ್ಥಳೀಯ ಅಂದರೆ ರಾಜ್ಯಗಳಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದವರೇ ತಿರ್ಗಾ ಅಲ್ಲಿ ಪ್ರಾಬಲ್ಯ ಬೀರಿ ಆ ಸರ್ಕಾರದವರೇ ಬರ್ತಾ ಇರ್ತಾರೆ. ಬೈ ಎಲೆಕ್ಷನ್ ಮಾಡ್ಕೊತಾರೆ, ತಿರ್ಗಾ ಆ ಸರ್ಕಾರನೇ ಬರುತ್ತೆ. ಒಂದು ಚುನಾವಣೆ ಒಂದು ದೇಶ ಒಂದು ಚುನಾವಣೆ ಇದ್ದಾಗ ಏನಾಗುತ್ತೆ ಅಂದರೆ ಈ ಥರ ಕೆಲವೊಂದು ತಡೆಗಟ್ಬೋದು, ಕೆಲವೊಂದು ನಾಗರಿಕರ ಮೇಲೆ ಆಗೋ ಹೊರೆಗಳು ತಡಿಬೋದು. ಆಮೇಲೆ ಏಕಾಏಕಿ ಏನು ಗೊತ್ತಾ, ಜನಗಳಿಗೆ ಹೋಗಿ ಕೇಳ್ಬೋದು, ಏತಕ್ಕೆ ಈ ಥರ ಮಾಡ್ತಾಯಿದ್ದಾರೆ. ಯಾರೋ ಒಬ್ಬರೇ MLA ಇರ್ತಾರೆ ಅಂದ್ಕೊಳ್ಳಿ, ಒಬ್ಬರು ಶಾಸಕರು ಇರ್ತಾರೆ. ಆ ಶಾಸಕರನ್ನು ಒಂದು ಸರಿ ಡಿಮ್ಯಾಂಡ್ ಮಾಡಿರ್ತೀವಿ, ನಮಗೆ ಈ ಥರ ಮೂಲಭೂತ ಸೌಕರ್ಯಗಳು ಬೇಕು, ಏನೋ ಒಂದು ಬಗ್ಗೆ ಕೇಳಿರ್ತೀವಿ. ಆ ಕೇಳಿರೋದೇನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ಇವ್ರೇನು ಮಾಡ್ತಾರೆ, ಚೇಂಜ್ ಆಗ್ತಾರೆ. ಚೇಂಜ್ ಆಗಿದ ತಕ್ಷಣ ತಿರ್ಗಾ ಅವ್ರಿಗೆ ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುತ್ಕೊಳ್ಬೇಕಾಗತ್ತೆ. ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಬಂದಾಗ ಏನಾಗುತ್ತೆ, ಇದಾಗುತ್ತೆ. ಅಲೆದಾಡುವ ಪರಿಸ್ಥಿತಿಗಳು ತಪ್ಪುತ್ತೆ. ಇಲ್ಲ ಅಂತೂ ಅಂದರೆ ಒಬ್ಬರಿಂದ ಒಬ್ಬರು ತಿರ್ಗಾ ಹಿಂದಿಂದೇ ಬರ್ತಾನೆ ಇರ್ತಾರೆ. ತಿರ್ಗಾ ನಾವು ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀವಿ, ಬಟ್ ಅದು ಯಾವುದು ಕಾರ್ಯರೂಪಕ್ಕೆ ಬರೋದೇ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ಯಾವುದೇ ರೀತಿ ಆಗೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.